ಮಂಜುನಾಥ ಸ್ವಾಮಿ ಕಿ. ಕೆಚ್ಚು ಕಡಿಮೆ ಆಗಿದೆಯಾ? ಎರಡು ಕೈಯನ್ನು ಮೇಲೆತ್ತಿ ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಪರಮಪೂಜ್ಯ ಕವಂದರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮಾಭಿಮಾನದ ಅವಲೋಕನದ ಸಂದರ್ಭದಲ್ಲಿ ನಾವಿದ್ದೇವೆ. ಅಭಿಮಾನದ ಕೊರತೆ ಸ್ಫೋಟಗೊಂಡಾಗ ಶಾಂತ ಸ್ವಭಾವದಿಂದ ಹೊರಗೆ ಬರುವಂಥದ್ದು ನಮ್ಮ ಕರ್ತವ್ಯ. ಧರ್ಮಸ್ಥಳದ ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿ ಒಂದೇ ಸಂಕಲ್ಪ ಇರುವಂಥದ್ದು, ಕ್ಷೇತ್ರದ ಪಾವಿತ್ರ್ಯತೆಯ ಜೊತೆಗೆ, ಕ್ಷೇತ್ರದ ಪದ್ಧತಿಗಳ ಜೊತೆಗೆ, ಶ್ರದ್ಧಾ ಕೇಂದ್ರದ ಜೊತೆಗೆ ನಾವಿದ್ದೇವೆ. ಇದೇ ಪರಿಸ್ಥಿತಿಯ ಬೇರೆ ದೇವಾಲಯಗಳಿಗೆ, ಬೇರೆ ಪ್ರಾರ್ಥನಾ ಮಂದಿರಗಳಿಗೆ, ಬೇರೆ ಕಡೆಗೆ ಬಂದಿದ್ದಾಗ ಪರಿಸ್ಥಿತಿಯ ಅಯೋಮಯ ಆಗ್ತಾಯಿತ್ತು. ಆದರೆ ನಮ್ಮ ಮನಸ್ಸಿನಲ್ಲಿರುವಂಥ ಜಾಡ್ಯ, ನಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳ ಸ್ಫುಟನೆ ಆಗದ ಕಾರಣ ಇವತ್ತು ಈ ಹಂತದಲ್ಲಿದ್ದೇವೆ. ಎಲ್ಲರೂ ಕಟ್ಟಿ ಹಿಡಿದು ಯುದ್ಧವನ್ನು ಮಾಡಬೇಕು ಅಂತೇಳಿ ಸೈನ್ಯಗಳಲ್ಲಿ ಇರುವುದಿಲ್ಲ. ಆದರೆ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಮಾತುಗಳ ಮೂಲಕ ನಮ್ಮ ಭಾವನೆಗಳನ್ನು ನಾವು ತೋರಿಸಲೇಬೇಕು. ಒಬ್ಬರು ಅಕ್ಕ ಯಾವ ರೀತಿ ಕಮೆಂಟ್ ಮಾಡ್ತಾರೆ ಅಂತ ಹೇಳಿದರೆ, ಎದುರಿನವರು ಮುಟ್ಟಿ ನೋಡಿಕೊಳ್ಬೇಕು. ನಮ್ಮ ಪರವಾಗಿ ಒಬ್ಬರು ಅಕ್ಕ ಕಮೆಂಟ್ ಮಾಡ್ತಾರೆ, ಆದರೆ ಅವರಿಗಿರುವಂಥ ಧೈರ್ಯ ನಮಗಿಲ್ಲದೆ ಹೋದರೆ ಧರ್ಮಸ್ಥಳದಲ್ಲಿ ಇದ್ದ, ಧರ್ಮಸ್ಥಳದ ಕ್ಷೇತ್ರದ ಋಣಗಳಿಗೆ ನಾವು ಬೆಲೆಯನ್ನು ಕೊಡಲಿಕ್ಕೆ ಹಿಂದೆ ಬಿದ್ದಿದ್ದೇವೆ ಅಂತ ಆಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಹಿಂದೆ ಬೀಳಬಾರ್ದು. ಒಂದು ಕ್ಷೇತ್ರ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿ ಕಾಣ್ತದೆ. ರಣಹದ್ದುಗಳಿಗೆ ಶವ ಮಾತ್ರ ಕಾಣ್ತದೆ. ನಾವೆಲ್ಲ ಜೇನುನೊಣಗಳು, ನಾವು ವಾಸನೆ ಇರುವಲ್ಲಿ ಹೋಗೋರಲ್ಲ, ನಾವೆಲ್ಲ ಜೇನುನೊಣಗಳು. ನಮಗೆ ಒಳ್ಳೆಯ ವಿಚಾರಗಳ ಬಗ್ಗೆ. ಆದರೆ ರಣಹದ್ದುಗಳಿಗೆ ಕಾಣುವಂಥದ್ದು ಶವ. ಹಂದಿಗಳಿಗೆ ಕಾಣುವಂಥದ್ದು ಹೇಸಿಗೆ ಮಾತ್ರ. ಹೇಸಿಗೆ ಎಲ್ಲಿದೆಯೋ ಅಲ್ಲಿ ಹಂದಿಗಳಿರ್ತದೆ. ನಾವು ಅದರ ಜೊತೆಗಿರುವವರಲ್ಲ. ಆಸ್ತಿಕರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪುಣ್ಯ ಭೂಮಿಯಾಗಿ ಕಾಣ್ತದೆ. ಆಸ್ತಿಕರಿಗೆ ಇದಕ್ಕೆ ತಕ್ಷಣ ಬಂದಂಥ ಒಂದು, ಈಗ ಬಂತು ಒಂದು ಕಮೆಂಟು, ದೇವರು ತೆಂಗಿನಕಾಯಿ ಕೇಳುವುದಿಲ್ಲ, ತೆಂಗಿನಕಾಯಿಯನ್ನು ದೇವರು ಅಪೇಕ್ಷೆ ಮಾಡುವುದಿಲ್ಲ, ನೀವು ತೆಂಗಿನಕಾಯಿಯನ್ನು ಇಟ್ಟುಕೊಂಡಿದ್ದೀರಿ, ಆದರೆ ಅತ್ಯಾಚಾರಿಗೆ ನ್ಯಾಯವನ್ನು ನಾನು ಕೊಡಿಸ್ತೇನೆ ಅಂತೇಳಿ ನಮಗೆ ಕಮೆಂಟ್. ನೋಡಿ, ಅತ್ಯಾಚಾರಿಗೆ ನ್ಯಾಯವನ್ನು ಕೊಡಿಸ್ತೇನೆ, ಹಾಗಾದರೆ ಅವನು ಅತ್ಯಾಚಾರಿಯ ಪರ ಅಂತೇಳಿ ಆಯಿತು. ಅವನ ಹತ್ರ ಸತ್ಯವನ್ನೇ ಹೇಳಿಸಿದ್ದಾರೆ ದೇವರು, ಸತ್ಯವನ್ನೇ ಇವತ್ತು ಹೇಳಿಸಿದ್ದಾರೆ. ಇದು ಈಗ ಬಂದಂಥ ಕಮೆಂಟ್ ಕೇಶವರೇ. ಹಾಗಿರುವಾಗಂತಹ ಪವಿತ್ರ ಕ್ಷೇತ್ರ, ಸಜ್ಜನರಿಗೆ ಸಜ್ಜನತೆ ಮಾತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಾಣ್ತಾ ಇದೆ. ಅದು ಸಜ್ಜನ ಬಂಧುಗಳಿಗೆ ಕಾಣುವಂಥ ಒಂದು ಚಿತ್ರಣ. ಬಡವರಿಗೆ ದಿನದ ಮುಷ್ಟಿ ಅನ್ನಕ್ಕೆ, ತಮ್ಮ ಕುಟುಂಬದ ನಿರ್ವಹಣೆಗೆ ಬಡವರಿಗೆ ಅಲ್ಲಿ ಉದ್ಯೋಗ ಕಂಡಿದೆ. ಶ್ರೀ ಕ್ಷೇತ್ರದ ವಟವೃಕ್ಷದ ಅಡಿಯಲ್ಲಿ ಇಲ್ಲಿ ಸೇರಿರುವಂಥ ನಾವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಋಣ ಇದೆ. ನಾವಿರ್ಬೋದು, ನಮ್ಮ ಮಕ್ಕಳಿರ್ಬೋದು, ನಮ್ಮ ಪೀಳಿಗೆ ಇರ್ಬೋದು, ನಮ್ಮ ಹಿರಿಯರಿರ್ಬೋದು, ಎಲ್ಲರೂ ಕೂಡ ಕ್ಷೇತ್ರದ ಋಣ. ಮೊನ್ನೊಬ್ಬರು ಜಡ್ಜಿ ಹೇಳಿದರು, 4 ಋಣಗಳು: ಪಿತೃಋಣ, ಋಷಿ ಋಣ, ಸಮಾಜ ಋಣ. ಅಂತಹ ಋಣಗಳ ನಿಟ್ಟಿನಲ್ಲಿ ಕ್ಷೇತ್ರದ ಋಣ ನಮಗಿದೆ. ಕ್ಷೇತ್ರ ಇವತ್ತು ನಿನ್ನ ಬೆಳೆದಂಥದ್ದಲ್ಲ. ಈ ಕ್ಷೇತ್ರವನ್ನು ಕಟ್ಟಿಕೊಳ್ಬೇಕು ಅಂತ ಹೇಳಿದರೆ ಲಕ್ಷಾಂತರ ಕಿಲೋಮೀಟರ್ ಪ್ರವಾಸ ಪ್ರಯಾಣಗಳ ಮೂಲಕ ತನ್ನ ಜೀವವನ್ನು ಗಂಧದ ರೀತಿ ಸವೆದು 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 ಆ
ಪರಿಮಳವನ್ನು ಇಡೀ ಜಗತ್ತಿಗೆ ಕೊಟ್ಟಂಥ ಪೂಜ್ಯ ಕಾಮಂದರು. ಇದಕ್ಕೆ ನಮಗೆ ಋಣ ಬೇಕು. ಅಂಥ ಶ್ರೇಷ್ಠತೆಯ ಜೊತೆಗೆ ನಾವಿದ್ದರೆ ಮಾತ್ರ ಇದಕ್ಕೆ ಪರಿಪೂರ್ಣವಾದಂಥ ಅರ್ಥ ಬರುವಂಥದ್ದು. ಭಕ್ತರಿಗೆ ದೇವರನ್ನು ಕಾಣುವಂಥ ಅವಕಾಶ. ಧರ್ಮಸ್ಥಳದಲ್ಲಿ ಮಂಜುನಾಥನ ಆ ಮೂರ್ತಿಯ ಮುಂದೆ ಲಕ್ಷಾಂತರ ಜನ ಬರುವಾಗ ಒಂದು ಕ್ಷಣ ಆ ದೇವರ ದರ್ಶನದಲ್ಲಿ ಪಾಸ್ ಆಗುವಾಗ ಕಣ್ಣು ಬಿಟ್ಟು ದೇವರನ್ನು ನೋಡಿದರೆ ಅವನಿಗೆ ಇಡೀ ವರ್ಷಕ್ಕೆ ಬೇಕಾದಂಥ ಶಕ್ತಿ ಆ ದೇವರು ಕೊಡ್ತಾ ಇದ್ದಾರೆ. ಪೂಜ್ಯ ಕಾಮಂದರ ಬಳಿಗೆ ಹೋದಾಗ ಒಂದು ಒಳ್ಳೆಯ ನಗುವಿನ ಮಾತು ಹೇಳಿದರೆ ವರ್ಷಕ್ಕೆ ಅವನಿಗೆ ಎನರ್ಜಿಯ ಬುದ್ಧಿ. ಇದು ಸಜ್ಜನಿಕೆಯ ದೇವತಾ ಮಾನವ ಸ್ವರೂಪಿಯ ಪೂಜ್ಯ ಕಾಮಂದರ ಒಂದು ಆಶೀರ್ವಾದ. ಇದೆಲ್ಲವನ್ನು ಪಡ್ಕೊಂಡಂಥ ನಾವು ಇವತ್ತೊಂದು ಒಳ್ಳೆಯ ಪರ್ವಕಾಲದಲ್ಲಿ ಇದ್ದೇವೆ. ಒಂದು ಉತ್ತರವನ್ನು ಕೊಡಬೇಕಾದಂತಹ ಕಾಲಘಟ್ಟದಲ್ಲಿ ಇದ್ದೇವೆ. ಹಾಗಿರುವಾಗ ಎಲ್ಲ ವಿವರಗಳನ್ನು ಒಂದು ಮಾತಾಡಿದವರು ಹೇಳಿದರು. ನಾವೆಲ್ಲ ಮನಸ್ಸಿನಲ್ಲಿ ಒಂದು ನಿಮಿಷ ಕಣ್ಣು ಮುಚ್ಚಿ ಯೋಚನೆ ಮಾಡಬೇಕು. ಕ್ಷೇತ್ರ ನನಗೇನೇನು ಕೊಟ್ಟಿದೆ? ಕ್ಷೇತ್ರ ಇಲ್ಲದಿದ್ದರೆ ನಾನು ಎಲ್ಲಿ ಇರ್ತಿದ್ದೆ? ಕ್ಷೇತ್ರದ ವ್ಯವಸ್ಥೆ ಇಲ್ಲದಿದ್ದರೆ ನಾನು ಇಲ್ಲಿರ್ತಿದ್ದೆ. ಸಹಿಸಿಕೊಳ್ಳಿಕ್ಕೆ ಅಥವಾ ಕಲ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂತೇಳಿದರೆ ಇವತ್ತು ನಾವು ಇಲ್ಲಿ ಬಂದು ಕೂತಿದ್ದೇವೆ ಅಂತೇಳಿದರೆ ಅದರ ಹಿಂದೆ ನಮ್ಮ ಚೈತನ್ಯ ಶಕ್ತಿಯಾಗಿ ಕ್ಷೇತ್ರ ಇದೆ. ಇಂತಹ ಪವಿತ್ರ ಕ್ಷೇತ್ರದ ಬಗ್ಗೆ ತುಚ್ಛವಾಗಿ ಅದು ಎಷ್ಟು ಕೆಳಮಟ್ಟ ಅಂತೇಳಿದರೆ ಅದನ್ನು ಹೇಳಲಿಕ್ಕಾಗೋದಿಲ್ಲ. ಅಷ್ಟು ಕೆಳಮಟ್ಟದಲ್ಲಿ ಕ್ಷೇತ್ರ, ದೇವರಿಲ್ಲ, ಅಣ್ಣಪ್ಪ ಸ್ವಾಮಿ ಇಲ್ಲ, ಏನಿಲ್ಲ, ಅದಿಲ್ಲ, ಇದಿಲ್ಲ, ಏನಾಗಿದೆ? ನಾಸ್ತಿಕ ಶಕ್ತಿಯ ವಿಜೃಂಭಣೆಯ ಮಾತುಗಳು ಕಾಣ್ತಾ ಇದೆ. ಆಸ್ತಿಕರಾದಂಥ ನಾವು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೇವೆ. ನಮಗೆಲ್ಲ ಏನಾಗಿದೆ ಅಂತ ಹೇಳಿದರೆ ಯಾವುದೇ ಒಂದು ಸೂಕ್ಷ್ಮ ಸಂಗತಿಯನ್ನು ವಿಶಾಲವಾಗಿ ನೋಡುವಂಥ ಮನಸ್ಥಿತಿ ಇವತ್ತು ನಮಗೆ ಬಂದಿದೆ. ಆದರೆ ಅದನ್ನು ಪಾಸಿಟಿವ್ನಲ್ಲಿ ಆದರೆ ತೊಂದರೆ ಇಲ್ಲ, ನೆಗೆಟಿವ್ನಲ್ಲಿ ನೋಡುವಂಥ ಪರಿಸ್ಥಿತಿಗಳು ಬಂದಿದೆ. ಅದು ಆಗಬಾರ್ದು. ಪವಿತ್ರವಾದಂಥ ಸಾಧನೆಯನ್ನು ಪದತಲದಲ್ಲಿ ಇಡುವಂಥ ಅಂತೇಳಿದರೆ ಆಕಾಶದಲ್ಲಿ ಇರಬೇಕಾದಂಥ ವ್ಯಕ್ತಿತ್ವವನ್ನು ಕೆಳಮಟ್ಟದಲ್ಲಿ ನೋಡುವಂಥ ಮನಸ್ಥಿತಿಯ ಪರಿಸ್ಥಿತಿಯಲ್ಲಿ, ಶೋಚನೀಯ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದಕ್ಕೆಲ್ಲ ಉತ್ತರ ಆಗಬೇಕು. ಇವತ್ತಿನ ಸಭೆ ಖಂಡಿತವಾಗಿ ದೊಡ್ಡ ಸಭೆ. ಬೆಳ್ತಂಗಡಿ 81 ಗ್ರಾಮದಿಂದಲೂ ಕೂಡ ಫೋನ್ಗಳ ಮೇಲೆ ಫೋನ್ ಬಂದಿದೆ. ಆ ಸಭೆಗೆ ನಮಗೆ ಅವಕಾಶ ಇದೆಯಾ? ನಾವು ಇದು ಕ್ಷೇತ್ರದವರಾಗಿ ನಾವು ಮನೆಯ ಮಕ್ಕಳು ಕೂತು ಮಾತಾಡ್ತೇವೆ. ನೀವು ಕೂಡ ಮುಂದಿನ ದಿನದಲ್ಲಿ ನಮಗೆ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹಿಸಿ ನಮ್ಮ ಎಲ್ಲ ಹೋರಾಟಗಳಲ್ಲಿಯೂ ಕೂಡ ನೀವು ಜೊತೆಗಿರಬೇಕು. ಸಾತ್ವಿಕ ಹೋರಾಟ, ಸಾತ್ವಿಕ ಹೋರಾಟ. ತಾಮಸಿಕ ವೈಚಾರಿಕತೆ ಇಲ್ಲ ನಮ್ಮಲ್ಲಿ. ಸಾತ್ವಿಕವಾದ ಹೋರಾಟಕ್ಕೆ ಅದರ ಮೇಲೆ ನಂಬಿಕೆ ಇಟ್ಟುಕೊಂಡು ಬಂದಂಥವರು ನಾವು. ಹಾಗಾಗಿ ಇಂದಿನ ಈ ಒಂದು ಸಭೆಯ ಮೂಲಕ ನಾವು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕಿದ್ದೇವೆ. ನಮಗೆಲ್ಲ ಪ್ರಶ್ನೆ ಇದೆ, ಕಾನೂನಾತ್ಮಕವಾಗಿ ಯಾಕೆ ಕ್ಷೇತ್ರ ಏನೂ ಮಾತಾಡಿಲ್ಲ, ಕ್ಷೇತ್ರದಿಂದ ಏನೂ ಆಗಿಲ್ಲ ಯಾಕೆ ಅಂತ ಹೇಳುವಂಥದ್ದು. ಅದಕ್ಕೂ ಕೂಡ ಉತ್ತರಗಳು ಇದೆ. 3 ಸಂಗತಿಗಳ ಬಗ್ಗೆ ಪ್ರಾರಂಭದ ದಿನದಿಂದ ಕಾನೂನಾತ್ಮಕವಾದಂಥ ಹೋರಾಟವನ್ನು ಕ್ಷೇತ್ರದ ಕಡೆಯಿಂದ ಮಾಡ್ತಾ ಇದ್ದೇವೆ. ಅದರಲ್ಲಿ ನಂಬರ್ 1, ಕ್ಷೇತ್ರ ಮತ್ತು ಪೂಜ್ಯರ ಕುಟುಂಬದ ಸದಸ್ಯರ ಯಾವುದೇ ಪೋಸ್ಟರ್ಗಳನ್ನು ಬಳಸಬಾರ್ದು, ಅದನ್ನು ಹಾಕಬಾರ್ದು ಅಂತೇಳುವಂತಹ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಹೋಗಿದ್ದೇವೆ. 2012ರಲ್ಲಿ ಏನು ಘಟನೆ ನಡೆದಿದೆಯಾ ಅದರ ನ್ಯಾಯಪರ ಹೋರಾಟ ನಡೀಲಿ, ಅದಕ್ಕೆ ಯಾವುದೇ ತೊಂದರೆಗಳಿಲ್ಲ. ಆದರೆ ಅದರ ನೆಪದಲ್ಲಿ ಕ್ಷೇತ್ರವನ್ನು, ಪೂಜ್ಯರ ಕುಟುಂಬದವರನ್ನು, ಅವರ ಬಗ್ಗೆ ಯಾವುದೇ ಮಾತನಾಡಬಾರದು ಅಂತ ಹೇಳುವಂಥದ್ದು ಆರ್ಡರ್ಗಳು ತಗೊಂಡು ಬಂದಿದ್ದೇವೆ. ಸಾಮಾಜಿಕ ಜಾಲತಾಣ, ಸುದ್ದಿ ಚಾನೆಲ್ಗಳ ಮೂಲಕ ಪೂಜ್ಯರು ಮತ್ತು ಕುಟುಂಬದ ಬಗ್ಗೆ ಅವಹೇಳನಕಾರಿ ವಿಚಾರಗಳನ್ನು
ಬಿತ್ತರಿಸಬಾರದು ಅಂತ ಹೇಳುವುದರ ಬಗ್ಗೆ ಕೂಡ ಕೋರ್ಟಿನಿಂದ ಆಗಿದೆ ಅಲ್ವಾ ವಕೀಲರೇ? ಈ ಮೂರು ಸಂಗತಿಗಳ ಬಗ್ಗೆ ಖಂಡಿತವಾದಂಥ ಪ್ರಯತ್ನಗಳು ರಾಜ್ಯ ಮಟ್ಟದಲ್ಲಿ ಆಗಿದೆ. ಪ್ರಾರಂಭದಲ್ಲಿ 65 ಜನದ ಮೇಲೆ ಇಂಜೆಕ್ಷನ್ ಆರ್ಡರ್ ತರಲಾಯಿತು. ಆದರೆ ಅದರಲ್ಲಿ 15 ಜನ ಆ ನ್ಯಾಯಾಂಗದ ಆದೇಶವನ್ನು ಅಬಾಲಿಷ್ ಮಾಡಿ ನ್ಯಾಯಾಂಗ ನಿಂದನೆಯನ್ನು ಮಾಡಿ ಅವರು ಮತ್ತೆ ಅದರಲ್ಲಿ ಪ್ರಮೋಟ್ ಮಾಡ್ತಾಯಿದ್ರು. ಅದರ ಬಗ್ಗೆ ಮತ್ತೆ ಪುನಃ ರಿಟ್ ಪಿಟಿಷನ್ಗಳು ಆಗಿದೆ. ಅದಾದ ನಂತರ ಸುಮಾರು 75 ಜನ ಮತ್ತೆ ಹೊಸ ಹುಟ್ಟುಕೊಂಡ್ರು. ಅವರ ಬಗ್ಗೆ ಕೂಡ ಇಂಜೆಕ್ಷನ್ ಆರ್ಡರ್ ಆಗಿ ಅವರಿಗೆ ಇಶ್ಯೂಸ್ ಆಯಿತು. ಅದರಲ್ಲಿಯೂ ಕೆಲವರು ಕಾನೂನು ಉಲ್ಲಂಘನೆಯನ್ನು ಮಾಡಿ ಮತ್ತೆ ಪುನಃ ಇದನ್ನು ಪ್ರಮೋಟ್ ಮಾಡುವಂಥದ್ದು ಮಾಡಿದರು. ಕೆಲವು ಹೋರಾಟಗಾರರು ಅಸಭ್ಯ ಶಬ್ದಗಳಿಗೆ ವ್ಯಕ್ತಿತ್ವದ ಹನನ ಮಾಡಿದ್ದಕ್ಕಾಗಿ 10 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನು ಸಲ್ಲಿಸಲಾಗಿದೆ. ಈ ರೀತಿಯ 2-3 ಪ್ರಕರಣಗಳು, 2-3 ಇಂಜೆಕ್ಷನ್ಗಳು ಕಾನೂನಾತ್ಮಕ ಹೋರಾಟ ಆದಾಗ ಒಂದಷ್ಟು ಸಮಯ ಬಿಡುವಿತ್ತು, ಯಾವುದೂ ಇರಲಿಲ್ಲ. ಆದರೆ ಈ ಮಧ್ಯದಲ್ಲಿ ಮತ್ತೊಬ್ಬ ಹಮ್ಮೀರ ಹುಟ್ಟುಕೊಂಡು ಇಲ್ಲ ಸಲ್ಲದನ್ನು ಶುರು ಮಾಡಿದ. ಅವನನ್ನು ದಾಳವಾಗಿ ಉಪಯೋಗಿಸಿಕೊಂಡು ಕೆಲವರೆಲ್ಲ ವ್ಯಾವಹಾರಿಕವಾಗಿ ಇದರಲ್ಲಿ ಆರ್ಥಿಕ ಚಿಂತನೆಯ ಜೊತೆಗೆ ಅವನನ್ನು ದಾಳವಾಗಿ ಬಿಟ್ಟರು. ಅಂದರೆ ಇದನ್ನೊಂದು ಕೋಮು ವಿಚಾರವಾಗಲಿ, ಒಬ್ಬ ಹಮ್ಮೀರ ಬಿಟ್ಟಂತಹ ಇದಕ್ಕೆ ಒಟ್ಟು ವಿಷಮ ವಾತಾವರಣ ಆಗಲಿ ಅಂತ ಹೇಳುವಂಥ ಕಲ್ಪನೆಯೊಂದಿಗೆ ಅವನು ಬಿಡ್ತಾನೆ. ಅದರ ವಿರುದ್ಧವೂ ಕೂಡ ಇಂಜೆಕ್ಷನ್ ಆರ್ಡರ್ ಆಗ್ತದೆ. ಆದರೆ ಅವನು ಮುಗಿಸುವುದಿಲ್ಲ. ಪುನಃ ಮತ್ತೊಮ್ಮೆ ಅದಕ್ಕೆ ಆರ್ಡರ್ ಆದಾಗ ಅವನು ಅದನ್ನು ಕ್ಲೋಸ್ ಮಾಡ್ತಾನೆ. ಆದರೆ ಅವನ ಬಳಗ ಎಲ್ಲವನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ವಿಸ್ತರಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಒಟ್ಟು ಕಾನೂನು ಹೋರಾಟವು ಬಹಳ ಸ್ಪಷ್ಟವಾಗಿ ಈ ವಿಷಯದಲ್ಲಿ ಆಗಿದೆ. ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಹೇಳಿದೆ, ಯಾವುದೇ ಹೋರಾಟದಲ್ಲಿ ಕ್ಷೇತ್ರ ಆಗಲಿ, ಪೂಜ್ಯರ ಬಗ್ಗೆ ಆಗಲಿ, ಪೂಜ್ಯರ ಕುಟುಂಬದ ಬಗ್ಗೆ ಆಗಲಿ ಅಪಪ್ರಚಾರವನ್ನು ಮಾಡಬಾರ್ದು ಅಂತೇಳಿ. ಆದರೆ ಅದೇ ಆದೇಶವನ್ನು ಪಾಲಿಸುವಲ್ಲಿ ಏನಿವತ್ತು ನ್ಯಾಯ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ತಾರೆ. ಹಾಗಾದರೆ ಅವರಿಗೆ ಇದರ ಬಗ್ಗೆ ಗೋಚರಗಳಿಲ್ಲ. ನ್ಯಾಯಾಂಗದ ನಿಂದನೆಯನ್ನು, ಉಲ್ಲಂಘನೆಯನ್ನು ಮಾಡುವ ನಿಟ್ಟಿನಲ್ಲಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. 31/7/2023 ಸಿವಿಲ್ ಕೋರ್ಟ್ರಿಂದ ಆರ್ಡರ್ ಬರ್ತದೆ, ಅದನ್ನು ಪರಿಗಣಿಸುವುದಿಲ್ಲ. 4/7/2024 ಸಭೆಗೆ ಅವಕಾಶ ನೀಡಬಾರ್ದು ಅಂತೇಳಿ ಹೈಕೋರ್ಟ್ ಆದೇಶ ಮಾಡ್ತದೆ. ಹಾಗೆ ಇಷ್ಟೆಲ್ಲ ವಿಚಾರಗಳಾಗಿ ಸಾಮಾಜಿಕ ಜಾಲತಾಣದ ಒಂದು ಅಟ್ಟಹಾಸವನ್ನು ಮಟ್ಟ ಹಾಕಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕಾನೂನು ಹೋರಾಟಗಳು ಆಯಿತು. ಪ್ರಕರಣದ ಬಗ್ಗೆ ಬಂದಾಗ 2016 ಸಂತ್ರಸ್ತರಿಗೆ ಮರುತನಿಖೆಗೆ ಅವರು ಕೋರ್ಟಿಗೆ ಕೊಡ್ತಾರೆ. ಆದರೆ ಅದರಲ್ಲಿ ಯಾವುದೇ ಹೆಸರುಗಳನ್ನು ಸೂಚಿಸುವುದಿಲ್ಲ. ಪುನಃ 2018 ಪುನಃ ಮರುತನಿಖೆಗೆ ಅವರು ವಿನಂತಿ ಮಾಡಿಕೊಳ್ತಾರೆ. ಆಗಲೂ ಕೂಡ ಯಾವುದೇ ಹೆಸರುಗಳು ಅಥವಾ ಇದನ್ನು ಮಾಡುವುದಿಲ್ಲ. 2024 ಮಾಡ್ತಾರೆ, ಆಗಲೂ ಯಾವುದೇ ಹೆಸರನ್ನು ಕೊಡುವುದಿಲ್ಲ. ಅಂಥೇಳಿದರೆ ಇದು ಯಾವುದೋ ಒಂದು ಉದ್ದೇಶದಲ್ಲಿ ಇಟ್ಟುಕೊಂಡಂಥ ಹೋರಾಟವನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನ್ಯಾಯಾಲಯದ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಗೌರವ ಇರುವಂಥ ನಾವು ಖಂಡಿತ ಇವತ್ತಲ್ಲ ನಾಳೆ ಯಾರೆಲ್ಲ ಈ ತಪ್ಪುಗಳನ್ನು ಮಾಡಿದ್ದಾರ ಶಿಕ್ಷೆ ಆಗುವಂಥದ್ದು ಖಂಡಿತ. ಯಾಕಂದರೆ ನಮಗೆ ನ್ಯಾಯದ ಬಗ್ಗೆ, ನ್ಯಾಯಾಲಯದ ಬಗ್ಗೆ, ನ್ಯಾಯಾಧೀಶರ ಬಗ್ಗೆ ಅತೀವವಾದಂಥ ನಂಬಿಕೆ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಜಗತ್ತಿಗೆ ನ್ಯಾಯವನ್ನು ಕೊಡುವಂಥ ನ್ಯಾಯಾಧೀಶನಾದಂಥ ಮಂಜುನಾಥ ಸ್ವಾಮಿಯಲ್ಲಿ ಇವತ್ತು ಬೆಳಗಿನ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ದೇವರ ಪಾದದಲ್ಲಿ ಇಟ್ಟಿದ್ದೇವೆ. ದೇವರೇ ಇದಕ್ಕೆ ಉತ್ತರವನ್ನು ಕೊಡಬೇಕು, ನಮ್ಮಿಂದ ಸಾಧ್ಯ ಇಲ್ಲ ಅಂತಲ್ಲ. ದೇವರು ನಮ್ಮ ಬೆನ್ನ ಹಿಂದೆ ಇದ್ದು ಶಕ್ತಿಯಾಗಿ ಏನಿದೆ ಇದೆಲ್ಲ ಆಗ್ತಾ ಇದೆಯಾ ಇದಕ್ಕೆ ಇತಿಶ್ರೀಯನ್ನು ಆಗಬೇಕು. ಎಲ್ಲ ಮಾತುಗಾರರು ಹೇಳಿದ ಹಾಗೆ ನಾವು ಏನವರ
ಬೇರೆ ವಿಚಾರಗಳನ್ನು ನಿರೀಕ್ಷಿಸುವುದಿಲ್ಲ. ಆದರೆ ಬುದ್ಧಿಮತೆಗೆ ದೇವರು ಬುದ್ಧಿಯನ್ನು ಕೊಟ್ಟು ಇದನ್ನೊಂದು ಸತ್ಯ ಧರ್ಮದ ಬಗ್ಗೆ ಒಂದು ಕಲ್ಪನೆಗಳು ಸಿಗುವ ನಿಟ್ಟಿನಲ್ಲಿ ಆಗಲಿ ಅಂತ ಹೇಳುವಂಥದ್ದನ್ನು ಮಾಡಿದ್ದೇವೆ. ಹಾಗಾಗಿ ಕೋರ್ಟಿನಲ್ಲಿಯೂ ಕೂಡ ನಮ್ಮಲ್ಲಿಂದ ತುಂಬ ಪ್ರಯತ್ನಗಳಾಗಿದೆ. ಈಗ ಸಂಘರ್ಷದ ಸಮಯ. ಸಂಘರ್ಷ ಅಂತ ಹೇಳುವಂಥದ್ದು ಪ್ರಕೃತಿ ಅಥವಾ ಸಂಸ್ಕೃತಿಯ ಕುರುಹಲ್ಲ, ಇದು ವಿಕೃತಿಯ ಕುರುಹು. ಸಂಘರ್ಷವನ್ನು ಪ್ರಾರಂಭ ಮಾಡುವವನು ಒಳ್ಳೆಯ ಸಂಘರ್ಷಕ್ಕೆ ಹೋಗುವುದಿಲ್ಲ. ಸಂಘರ್ಷವೇ ಆಗಬೇಕು ಅಂತೇಳಿ ಜಾತಿ ಜಾತಿಗಳ ಮಧ್ಯದಲ್ಲಿ, ಧರ್ಮಗಳ ಮಧ್ಯದಲ್ಲಿ, ಭಾವನೆಗಳ ಮಧ್ಯದಲ್ಲಿ, ಭಕ್ತರ ಮಧ್ಯದಲ್ಲಿ, ನಂಬಿಕೆಗಳ ಮಧ್ಯದಲ್ಲಿ ತನ್ನ ಚಿಂತನೆಯನ್ನು ಹುಳಬಿಟ್ಟು ಅವರ ಮನಸ್ಸನ್ನು ವಿಚ್ಛಿದ್ರಿಕ ಮಾಡಿ ಅಲ್ಲಿ ಸಂತೋಷವನ್ನು ಕಾಣಬೇಕು. ಒಂದು ಪವಿತ್ರವಾದಂಥ ಕ್ಷೇತ್ರವನ್ನು, ಅದರ ಅಡಿಗಲ್ಲನ್ನು ಅಲುಗಾಡಿಸಬೇಕು. ಇವರ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆಂತೇಳಿದರೆ ಧರ್ಮಸ್ಥಳದ ದೇವಸ್ಥಾನ ಕಥೆಗಳ ಮೂಲಕ ಮಾನವ ನಿರ್ಮಿತ ಅಲ್ಲ. ಅಣ್ಣಪ್ಪ ಸ್ವಾಮಿಯೇ ಬಂದು ನಿಂತು ಆ ಲಿಂಗವನ್ನು ತಂದು ಮಾಡಿದಂಥ ಪವಿತ್ರ ಸ್ಥಳ. ಇವರು ಯಾರು? ಭಾವನೆಗಳ ಪ್ರಾರ್ಥನೆಯನ್ನು ಅಣ್ಣಪ್ಪ ಸ್ವಾಮಿಯ ಪಾದದಲ್ಲಿ ಮಾಡಿದ್ದೇವೆ. ಭಾವನೆಗಳ ಪ್ರಾರ್ಥನೆ, ಯಾರ್ಯಾರು ಯಾವ ಯಾವ ಭಾವನೆಯಲ್ಲಿ ಆ ಪ್ರಾರ್ಥನೆ ಸಲ್ಲಿಸಿದ್ರ ಖಂಡಿತವಾಗಿ ಇದಕ್ಕೆ ಸರಿಯಾದ ಶಾಸ್ತಿಯನ್ನು ದೇವರು ಕೊಡ್ತಾರೆ, ಪ್ರತಿಫಲವನ್ನು ಕೊಡ್ತಾರೆ. ಹಾಗಾಗಿ ಇದಕ್ಕೊಂದು ಸುಖಾಂತ್ಯಗಳು ಆಗಲೇಬೇಕು. ಬಂದಿರುವಂಥ ಎಲ್ಲರೂ ಕೂಡ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಜಾಗೃತರಾಗಬೇಕು. ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದರೆ, ನಮ್ಮ ಮನೆಯ ಮಗುವಿನ ಮನದಲ್ಲಿಯೂ ಕೂಡ ವಿಷವನ್ನು ಬಿತ್ತುವ ಪ್ರಯತ್ನಗಳು ಆಗಿ ಮನಸ್ಸು ವಿಚಲಿತವಾಗಿದೆ. ನೀವು ಗಮನಿಸ್ತೀರ ಇಲ್ವೋ ಗೊತ್ತಿಲ್ಲ. ಆ ಸಮಯದಲ್ಲಿ ಇರದಿರುವಂತಹ ಬಾಲ್ಯಾವಸ್ಥೆಯಲ್ಲಿಂಥ ಹುಡುಗರೀಗ ಪ್ರೌಢಾವಸ್ಥೆಯಲ್ಲಿದ್ದಾರೆ. ಅವರಿಗೆ ಈ ಮಿಥ್ಯೆಗಳೇ ಸತ್ಯ ಅಂತ ಆಗಿದೆ. ಇದನ್ನು ತಿದ್ದುವ ಕೆಲಸಗಳು ಆಗದಿದ್ದರೆ ಒಂದು ದುಸ್ತರವಾದಂಥ ಸಮಾಜ ಸೃಷ್ಟಿಯಾಗ್ತದೆ. ಅದಕ್ಕೆ ನಾವು ಬಿಡಬಾರ್ದು. ಆಸ್ತಿಕರಿಗೆ ಏನೂ ತೊಂದರೆ ಇಲ್ಲ, ನಾಸ್ತಿಕರು ಇದನ್ನು ಮತ್ತೆ 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 ಕೆಣಕುವಂಥ, ಏನು ರಣಹದ್ದುಗಳ ರೀತಿಯಲ್ಲಿ ಇದನ್ನು ಕುಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಜಗ್ಗಬಾರ್ದು, ನಾವು ಬಗ್ಗಬಾರ್ದು. ಹಾಗಿರುವಾಗ ನಾವೆಲ್ಲ ಒಂದು ಸಂಕಲ್ಪವನ್ನು ಮಾಡಬೇಕು. ನಾವು ಒಂದೇ ಒಂದು ನಿಮಿಷ ಪೂಜ್ಯ ಕಾವಂದರ ಮನಸ್ಸಿನ ಮುಖದ ನಗುವಿನ ಜೊತೆಗೆ ಇರುವಂಥ ಒಳಗಿನ, ಖಂಡಿತ ಅವರಿಗೆ ನೋವಿಲ್ಲ, ಆದರೆ ಒಳಗಿನ ಭಾವನೆಗಳ ತುಮುಲ ಒಂದು ನಿಮಿಷ ನೀವು ನೆನೆಸ್ಕೊಳ್ಳಿ. ಅಂಥ ಶ್ರೇಷ್ಠ ವ್ಯಕ್ತಿಗೆ ಪಾಪ ನೆನೆಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹಾಗಿರುವಾಗ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡಲೇಬೇಕು. ನಾನು ಹೇಳುವಂಥದ್ದು ಯಾವುದೋ ಅವ್ಯವಹಾರ ಅಥವಾ ಬೇರೆ ಹಿಂಸಾತ್ಮಕಕ್ಕೆ ನೀವು ಸಪೋರ್ಟ್ ಮಾಡಿ ಅಂತಲ್ಲ, ಸಾತ್ವಿಕ ಶಕ್ತಿಗೆ ಸಪೋರ್ಟ್ ಮಾಡಿ, ಸಜ್ಜನ ಶಕ್ತಿಗೆ ಸಪೋರ್ಟ್ ಮಾಡಿ, ಒಳ್ಳೆಯ ಆದರ್ಶ ವ್ಯಕ್ತಿಗೆ ಸಪೋರ್ಟ್ ಮಾಡಿ. ಯಾಕೆ ಅಂತ ಹೇಳಿದರೆ, ಈ ರೀತಿಯ ಆದರ್ಶ ವ್ಯಕ್ತಿಗಳು ಶತಮಾನದಲ್ಲಿ ಕಂಡುಕೊಳ್ಳುವಂಥ ಬೆರಳೆಣಿಕೆಯ ವ್ಯಕ್ತಿತ್ವ, ಶತಮಾನದಲ್ಲಿ ಕಂಡುಕೊಳ್ಳುವಂಥದ್ದು. ನಾವು ಪುಣ್ಯವಂತರು, ಇಂಥ ಧರ್ಮಾತ್ಮ ಪುಣ್ಯ ಪುರುಷರ ಯುಗದಲ್ಲಿ ನಮಗೆ ಇರುವಂಥ ಅವಕಾಶ ಆಗಿದೆ. ಆದರೆ ಇಂಥ ಶತಕ ಪುರುಷರ ಜೊತೆಗೆ ಇರುವಂಥ ನಾವು, ಅವರ ಮುಖದ ಮಂದಹಾಸದ ಜೊತೆಗೆ ನಾವು ಎಷ್ಟು ಧೈರ್ಯವನ್ನು ಕೊಡಬೇಕು. ಎಲ್ಲ ಕ್ಷೇತ್ರದ ವಿಚಾರಗಳು ಕೂಡ ತನಗಾಗಿ ಅಲ್ಲ, ತನ್ನ ವೈಭವಕ್ಕಾಗಿ ಅಲ್ಲ, ಎಲ್ಲವನ್ನು ಮಾಡುವಂಥದ್ದು ಜನರ ಮುಖದಲ್ಲಿ ನಗುವನ್ನು ತರಿಸ್ಬೇಕು ಅಂತೇಳಿ. SDM ಹಾಸ್ಪಿಟಲ್ನ ಒಂದು ಸಣ್ಣ ವಿಚಾರ. SDM ಡಯಾಲಿಸಿಸ್ ಕೇಂದ್ರಕ್ಕೆ ಹೋದಾಗ ಜನವರಿ 1ನೇ ತಾರೀಕಿನ ಅಲ್ಲಿಯವರೆಗಿನ ಆ ಸೌಲಭ್ಯವನ್ನು ಪಡೆದಿರುವಂಥ ಫಲಾನುಭವಿಗಳ ಮುಖದಲ್ಲಿದ್ದಂತಹ ನೋವು, ಈಗ ಅವರ ಮುಖದಲ್ಲಿರುವಂಥ ನಗು, ಉಚಿತವಾಗಿ ಸುಮಾರು ಒಂದು ಡಯಾಲಿಸಿಸ್ ಅಂತ ಹೇಳಿದ್ರೆ 1800ರಿಂದ 2000 ರೂಪಾಯಿ ಬೇಕು. ಉಚಿತವಾಗಿ ಆ ಡಯಾಲಿಸಿಸ್ ಕೇಂದ್ರವನ್ನು ನಾವು ಭೇಟಿ ಮಾಡಬೇಕು. ಒಂದು ಹೋಮ್ ಥಿಯೇಟ್ರ್ ಇದ್ದಾಗೆ ಟಿವಿಯಲ್ಲಿ ಅವನಿಗೆ ಬೇಕಾದಂಥ ಕಾರ್ಯಕ್ರಮ, ಅವನ ಆಸಕ್ತಿಯ ಕಾರ್ಯಕ್ರಮ, ಅದನ್ನು ನೋಡಲಿಕ್ಕೆ ಒಳ್ಳೆ ಸೋನಿ ಕಂಪನಿಯ
ಹೆಡ್ಫೋನ್ಗಳು ಯಾರು ಮಾಡ್ತಾರೆ ಸ್ವಾಮಿ? ಒಂದು ರೋಗಿಯ ಬಗ್ಗೆಯೂ ಅವನ ಮನಸ್ಸಿನಲ್ಲಿ ಸಂತೋಷವನ್ನು ಕಾಣಬೇಕು ಅಂತ ಹೇಳಿದರೆ ಇದು ದೇವಮಾನವನಿಗೆ ಮಾತ್ರ ಸಾಧ್ಯ. ಬಿಟ್ಟರೆ ಇಂಥ ಲುಚ್ಚ ತುಚ್ಛ ಅಥವಾ ಏನು ಶಬ್ದಗಳು ನಾನು ಹೇಳೋದಿಲ್ಲ, ಯಾಕಂದರೆ ಮಾಧ್ಯಮದವರು ಅದನ್ನೇ ಹಿಡ್ಕೊಳ್ತಾರೆ. ಇಂಥವರಿಗೆ ಇದು ಸಾಧ್ಯ ಇಲ್ಲ, ಕಲ್ಪನೆಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಲಿಫ್ಟಿನಲ್ಲಿ ಒಬ್ಬರು ಕಾಲು ಸ್ವಲ್ಪ ಒಂದು ಕೋಲನ್ನು ಹಿಡ್ಕೊಂಡು ಸರ್ವಿಸ್ ಮಾಡ್ತಾರೆ. ಆ ಮುಖದಲ್ಲಿ ನಾವು ಪೂಜ್ಯ ಕಾವಂದರು, ನನ್ನ ಜೀವನ ಇಲ್ಲದಿದ್ದರೆ ನಾನು ಎಲ್ಲಿಯೋ ಫುಟ್ಪಾತ್ನಲ್ಲಿ ಇರಬೇಕಿತ್ತು, ನನ್ನ ಬದುಕಿಗೆ ನನ್ನ ಶಕ್ತಿಗೆ ಅನುಸಾರವಾಗಿ ನನಗೆ ಒಂದು ಈ ಲಿಫ್ಟಿನಲ್ಲಿ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿದರೆ ಇದು ರೀ ಧರ್ಮಸ್ಥಳ, ಇವರೇ ಕ್ಷೇತ್ರ. ಇಂತಹ ಎಲ್ಲ ಒಳ್ಳೆಯ ವಿಚಾರಗಳಿರುವಾಗ ಶಾಂತಿವನದ ಕಡೆಯಿಂದ ನಿನ್ನೆ ಒಂದು ಫೋನ್ ಬಂತು. ಪೂಜ್ಯ ಕಾವಂದರಿಗೆ ಮತ್ತು ಅಮ್ಮನವರಿಗೆ ಮತ್ತು ಕ್ಷೇತ್ರದ ಬಗ್ಗೆ ಯಾರೇ ಏನೋ ಮಾತಾಡಿದ್ರು ಕೂಡ ನಾವು ಹೋರಾಟಕ್ಕೆ ಸಿದ್ಧ. ತಾಯಂದಿರು ಫೋನ್ ಮಾಡಿದ್ದು, ಇದು ಬೇರೆ ಯಾರಲ್ಲ, ತಾಯಂದಿರು ಫೋನ್ ಮಾಡಿದ್ದು. ಅವರಿಗೂ ಕೂಡ ಮನಸ್ಸಿನಲ್ಲಿ ಅಷ್ಟು ಉದ್ರೇಕಕಾರಿಯಾದಂಥ ಭಾವನೆಗಳಿದೆ. ಭಾವನೆಗಳಿಗೆ ಬೆಲೆಯನ್ನು ಕೊಟ್ಟು ಭಾವನೆಗಳಿಗೆ ಸ್ಪಂದನೆಯನ್ನು ಕೊಡುವಂಥ ಸಮಯ ನಮ್ಮದು. ಹಾಗಿರುವಾಗ ಇದನ್ನು ಒಳ್ಳೆಯ ರೀತಿಯಲ್ಲಿ ಭಾವನಾತ್ಮಕವಾದಂಥ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರದ ವ್ಯವಸ್ಥೆಗಳ ಪೂರಕವಾಗಿ, ಯಾಕೆಂತೇಳಿದರೆ ನಾನು ಕ್ಷೇತ್ರದ ಎಲ್ಲ ಆಯಾಮಗಳನ್ನು ನೋಡುವಾಗ ಒಬ್ಬ ಬೇರೆ ಕ್ಷೇತ್ರ ಆದರೆ IAS ಟಾಪರ್ ಮಾಡುವಂಥ ಕೆಲಸವನ್ನು ಇಲ್ಲಿಯ ಪ್ರಾಮಾಣಿಕ ಶ್ರದ್ಧೆಯ ಪ್ರಬಂಧಕರು ಮಾಡ್ತಾರೆ. ಅಷ್ಟು ಅಚ್ಚುಕಟ್ಟಾದಂಥ ಇದು ಕ್ಷೇತ್ರ ಕೊಟ್ಟಂಥ ಅನ್ನದ ಒಂದು ಪವಿತ್ರ ವಿಷಯ. ಆ ಅನ್ನ ಅವರಲ್ಲಿ ಅಷ್ಟು ಸಾತ್ವಿಕ ಶಕ್ತಿಯನ್ನು ಇಟ್ಟುಕೊಂಡು ಕೆಲಸ ಮಾಡುವಂಥದ್ದು ಕೊಟ್ಟಿದೆ. ವ್ಯಾಪಾರಸ್ಥರಿದ್ದೇವೆ, ವಾಹನ ಚಾಲಕ ಮಾಲಕರಿದ್ದೇವೆ, ಊರಿನ ಎಲ್ಲ ಬಂಧುಗಳಿದ್ದೇವೆ. ಇದು ವಿಶೇಷ ಸಭೆ. ಯಾಕೆಂತೇಳಿದರೆ ಜಾತಿ, ಮತ, ಪಂಥ, ಪಕ್ಷ ಇದೆಲ್ಲವನ್ನು ತೊರೆದು, ಕೇಶವರೇ ಹೇಳೋದಿಲ್ಲ ಬೇರೆ, ಇದೆಲ್ಲವನ್ನು ತೊರೆದು ಸಮಾನ ಮನಸ್ಕರಾಗಿ ಕ್ಷೇತ್ರದ ಪೂಜ್ಯರ ಭಾವನೆಗಳಿಗೆ ಸ್ಪಂದನೆಯನ್ನು ಕೊಡುವ ನಿಟ್ಟಿನಲ್ಲಿ ಈ ಸಭೆಯನ್ನು ಮಾಡಿದ್ದೇವೆ. ಇದು ಪ್ರಾರಂಭ. ಏನೋ ಕೆಲವರು ಹೇಳ್ತಾರೆ ಬೆಂಗಳೂರು ಚಲೋ, ಅಲ್ಲಿಂದ ಪ್ರಾರಂಭ ಮಾಡ್ತೇವೆ, ಇಲ್ಲಿಂದ ಪ್ರಾರಂಭ. ನಾವು ಕೂಡ ಹೋರಾಟಗಾರರೇ, ನಾವು ಕೂಡ ಸಮಾಜದಲ್ಲಿ ಇರುವವರೇ, ನಮಗೂ ಕೂಡ ಹೋರಾಟದ ಆಯಾಮಗಳು ಗೊತ್ತಿದೆ. ಮುಂದಿನ ದಿನದಲ್ಲಿ ಅದಕ್ಕೂ ನಾವು ಸಿದ್ಧ. ಅದು ಯಾವ ರೀತಿಯ ಹೋರಾಟ ಆಗಬೇಕು ಅದನ್ನು ನಾವು ಮಾಡ್ತೇವೆ. ಮುಂಜಾನೆಯ ಶುಭ ಮುಹೂರ್ತದಲ್ಲಿ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಪವಿತ್ರವಾದಂಥ ಪ್ರಾರ್ಥನೆ ಆಗಿದೆ. ನಮಗೆ ಮಂಜುನಾಥನ ಮೇಲೆ ಅಷ್ಟು ಶ್ರದ್ಧೆ, ನಂಬಿಕೆ ಇದೆ. ಕಣ್ಣೀರು ಬರುವ ರೀತಿಯ ಪ್ರಾರ್ಥನೆ ಆಗಿದೆ. ಇದಕ್ಕೆ ಪ್ರತಿಫಲ ಕೇಶವರ ನಿರೀಕ್ಷೆಯ ಸಮಯದ ಒಳಗೆ ಖಂಡಿತ ಮಂಜುನಾಥ ಕೊಡ್ತಾನೆ. ಇದು ಆಗಲಿ. ಆದರೆ ನಾವೆಲ್ಲ ಒಂದು ಸಂಕಲ್ಪವನ್ನು ಮಾಡಬೇಕು. ಮಾನಸಿಕವಾಗಿ, ಕಾಯ ವಾಚ ಮನಸ್ಸವಾಗಿ ನಾವಿದ್ದೇವೆ. ಆದರೆ ಇದೊಂದು ಶಕ್ತಿಯಾಗಿ ನಾವೆಲ್ಲ ಎರಡು ಕೈಯನ್ನು ಮೇಲೆ ಎತ್ತಿ ನಾವು ಏನು ಹೇಳ್ತೇನೋ ಅದನ್ನು ನೀವು ಮರು ನುಡಿಬೇಕು ಅಂತ ಹೇಳುವಂಥ ಒಂದು ಪುಟ್ಟ ವಿನಂತಿಯನ್ನು ಮಾಡುತ್ತಾ ಸಭೆಗೆ ಪೂರ್ಣ ವಿರಾಮವನ್ನು ಇಡ್ತೇನೆ. ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ. ನಾವೆಲ್ಲ ಸತ್ಯದ ಪರವಾಗಿದ್ದೇವೆ, ನಾವೆಲ್ಲ ಸತ್ಯದ ಪರವಾಗಿದ್ದೇವೆ, ನಾವೆಲ್ಲ ನ್ಯಾಯದ ಪರವಾಗಿದ್ದೇವೆ, ನಾವೆಲ್ಲ ಕ್ಷೇತ್ರದ ಪರವಾಗಿದ್ದೇವೆ, ನಾವೆಲ್ಲ ಕ್ಷೇತ್ರದ ಪರವಾಗಿದ್ದೇವೆ, ನಾವೆಲ್ಲ ಪೂಜ್ಯ ಹೆಗ್ಗಡೆಯವರ ಜೊತೆಗಿದ್ದೇವೆ, ನಾವೆಲ್ಲ ಪೂಜ್ಯ ಹೆಗ್ಗಡೆಯವರ ಜೊತೆಗಿದ್ದೇವೆ. ನ್ಯಾಯಾಲಯದ ಬಗ್ಗೆ ನಮಗೆ ಭರವಸೆ ಇದೆ. ಧನ್ಯವಾದಗಳು. ಸಮಾವೇಶ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿ